ನರ್ಮದೇ ಹರ್. ಈಗ ನಾವು ಮಹೇಶ್ವರ ನಗರದ ಈ ಪುಣ್ಯ ಭೂಮಿಗೆ ಬಂದೀವಿ. ಇಲ್ಲೊಂದು ಭಾಳ ವಿಶೇಷತೆ ಅದ. ಇಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಇವಳು ಇಷ್ಟು ಧರ್ಮವಂತಳಿದ್ಲು ಅಂದ್ರೆ ಆಕೆಗೆ ಸಂತಾನ ಆಗಿದ್ದಿಲ್ಲ. ಆಕೆ ಏನು ಮಾಡಿದ್ಲು, ಒಂದು ಮಗುವನ್ನು ದತ್ತಕ್ಕೆ ತೊಗೊಂಡು ಅವ್ನಿಗೆ ಉತ್ತಮ ಶಿಕ್ಷಣ ಕೊಟ್ಟಳು. ಅನೇಕ ಋಷಿಗಳ ಹತ್ರ ಅವನ್ನ ಓದಲಿಕ್ಕೆ ಕಳಿಸಿದ್ಲು. ಆದ್ರೆ ಅವ ಏನು ಮಾಡಿದ ಅಂದ್ರೆ ಕೆಟ್ಟ ಹುಡುಗರ ಸವಾಸದಿಂದ ಅವ ಭಾಳ ದುಶ್ಚಟ ಕಲ್ತ್ಬಿಟ್ಟ. ಅವಂಗೆ ಅಹಲ್ಯಾಬಾಯಿ ಹೋಳ್ಕರ್ ಸಾಕಷ್ಟು ಸತಿ ಅವ್ನಿಗೆ ಹೇಳಿದ್ಲು, ನಾವು ಇಂಥ ಅರಮನೆ ಒಳಗೆ ಹುಟ್ಟಿ ಇದು ಧರ್ಮದ ಇರುವಂತಹ ಮಂತನ, ನೀ ಇಂಥ ಎಲ್ಲ ನೀಚ ಕೆಲಸ ಮಾಡಬೇಡ ಅಂತೇಳಿ ಸಾಕಷ್ಟು ಅವ್ನಿಗೆ ತಿಳುವಳಿಕೆ ಹೇಳಿದ್ಲಕ್ಕೆ. ಆದ್ರೆ ಅವ ಕೇಳಲಿಲ್ಲ ಮತ್ತು ಅಂಥ ನೀಚ ಕಾರ್ಯದೊಳಗೆ ಜೀವನ ಮಾಡ್ಲಿಕ್ಕತ್ತ. ಆಮೇಲೆ ಆಕೆ ಏನು ಮಾಡಿಲ್ಲ ಅಂತಂದ್ರೆ ಧರ್ಮವನ್ನು ಉಳಿಸುವುದಕ್ಕೋಸ್ಕರವಾಗಿ ಧರ್ಮದ ಮೇಲೆ ಆಕೆ ಇಷ್ಟು ಪ್ರೇಮ ಇತ್ತಂತಂದ್ರೆ ಅವನ್ನ ಸ್ವತಃ ಆಕೆ ಮಗನ್ನ ಆನಿಕಾಲೊಳಗೆ ಹಾಕಿ ಅವ್ನು ತುಳಿಸಿ ಸಾಯಿಸಿಬಿಟ್ಲಕ್ಕೆ. ಆಕೆ ಹೇಳಿದ್ಲು, ನಿನಗೆ ಇಂಥದ ನಿನಗೆ ಶಿಕ್ಷೆ ಅದು, ಅಧರ್ಮಕ್ಕಿದ್ರೆ ನಿನಗೆ ಇಂಥದ ಶಿಕ್ಷೆ ಅದು ಅಂಥೇಳಿ ಆಕೆ ಆನಿಕಾಲೊಳಗೆ ಹಾಕಿ ತುಳಿಸಿದ್ಲು. ಆಮೇಲೆ ಅವನು ಸಮಾಧಿಯಲ್ಲಿ ಕಟ್ಟಿಸಿ ಈ ಸುಂದರವಾಗಿರ್ತಕ್ಕಂತಹ ಮಂದಿರವನ್ನು ನಿರ್ಮಾಣ ಮಾಡಿದ್ಲು. ಅಂದ್ರೆ ಅಹಲ್ಯಾಬಾಯಿ ಹೋಳ್ಕರ್ ಅಂದ್ರೆ ಎಷ್ಟು ದೊಡ್ಡ ಧರ್ಮವಂತಳಿದ್ಲು ಅನ್ನೋದನ್ನು ಸ್ವತಃ ಇಲ್ಲದ ತನ್ನ ಮಗನ್ನೇ, ಅಧರ್ಮ ಇದ್ದಂಥ ಮಗನ್ನೇ ಕೊಂದು ಸಾಕ್ಷಿದ್ಲು. ಇನ್ನು ಅಧರ್ಮದಲ್ಲಿ ಇದ್ದಂಥ ಎಷ್ಟು ಜನರನ್ನ ಅವರು ನಾಶ ಮಾಡಿರ್ಬೋದು ಅಂಥೇಳಿ. ಅಂದ್ರೆ ಧರ್ಮಕ್ಕೋಸ್ಕರವಾಗಿ ನಮ್ಮ ಭೂಮಂಡಲದ ಇಂಥ ರಾಜ ಮಹಂತಂದವ್ರು ಹುಟ್ಟಿ ಬಂದಾರ ಅನ್ನಲಿಕ್ಕೆ ಅಹಲ್ಯಾಬಾಯಿ ಹೋಳ್ಕರ್ ಒಂದು ದೊಡ್ಡ ಉದಾಹರಣೆ ಅದ. ನರ್ಮದೇ ಹರ್, ನರ್ಮದೇ ಹರ್, ನರ್ಮದೇ ಹರ್.